ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶರಣ್ಯ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇಲ್ಲಿ ಪೈಪಲ್ಲಿ ಹೊಗೆ ಹೋಗ್ತಾ ಇದೆ ಗೊತ್ತಾ? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದನ್ನು ಕಟ್ಟಿಗೆ ಒಲೆಯಲ್ಲಿ ನೀರು ಕಾಯಿಸೋದ್ರಿಂದ ಈ ಥರ ಪೈಪಲ್ಲಿ ಹೊಗೆ ಬರ್ತಾ ಇದೆ. ನಮ್ಮ ಕಡೇಲಿ ಈ ಥರನೇ ನೀರು ಕಾಯಿಸೋದು. ಇವತ್ತು ನಾನು ನಿಮಗೆ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ತೋಟ ಹೇಗಿದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ ತೋರಿಸೋಣ ಅಂತ ಹೇಳಿ. ನಮ್ಮದು ತೆಂಗಿನ ತೋಟ ಇರೋದು. ಆನ್ ದ ವೇ ಹೋಗ್ತಾ ನನಗೆ ಇರುವೆ ಗೂಡು ಕಾಣಿಸ್ತು ನೋಡಿ. ಈಗ ಸ್ವಲ್ಪ ಮಳೆ ಬರ್ತಾ ಇರುತ್ತೆ ಅಲ್ಲ, ಹಾಗಾಗಿ ಮಳೆ ಇಲ್ದಲೇ ಇದ್ದಾಗ ಎಲ್ಲ ಥರ ಫುಡ್ನ ಶೇಖರಣೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತವೆ ಇವು. ಮತ್ತು ಇದು ನೋಡಿ, ಇದು ಪಪ್ಪಾಯ ಫ್ರೂಟು, ಪರಂಗಿ ಹಣ್ಣು ಅಂತಾರೆ. ಯಾರಿಗಾದರೂ ಇಷ್ಟ ಆಗುತ್ತಾ ಹೇಳಿ? ನನಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ. ನಮ್ಮ ತೋಟದ ಪಕ್ಕನೇ ಒಂದು ಗುಡ್ಡ ಇದೆ. ಗುಡ್ಡ ಅಂದರೆ ತುಂಬ ದೊಡ್ಡ ಗುಡ್ಡ ಅಲ್ಲ, ಚಿಕ್ಕದು. ನಾವು ಚಿಕ್ಕ ಹುಡುಗರಿದ್ದಾಗ ತುಂಬ ಹೋಗ್ತಾ ಇದ್ವಿ ಅಲ್ಲಿಗೆ. ಬನ್ನಿ ಇವತ್ತು ಹೇಗಿದೆ ಅಂತ ನೋಡೋಣ. ನಾನು ತುಂಬ ದಿನ ಆದಮೇಲೆ ಬರ್ತಾ ಇದ್ದೀನಿ. ಮದುವೆ ಆದಮೇಲೆ ಈ ಕಡೆ ಬರೋದು ತುಂಬಾ ಕಡಿಮೆ. ಮನೆಯಿಂದ ಏನು ತುಂಬ ದೂರ ಇಲ್ಲ, 5-10 ಮಿನಿಟ್ಸಲ್ಲಿ ವಾಕ್ ಮಾಡ್ಕೊಂಡು ಹೋದರೆ ಸಿಕ್ಬಿಡುತ್ತೆ. ಇಲ್ಲಿ ಮಧ್ಯನೇ ಇಟ್ಟಿರೋದು ಅಡಿಕೆ ಗಿಡ ನೋಡಿ. ಈ ಥರ ಮುಂಚೆ ಈ ಥರ ಇರಲಿಲ್ಲ. ಮಣ್ಣು ಕಲ್ಲು ಎಲ್ಲ ತುಂಬಾ ಇತ್ತು. ಈಗ ಸ್ವಲ್ಪನೇ JCBನಲ್ಲಿ ಅಗಸಿ ಮಣ್ಣು ಬೇರೆ ಕಡೆ ಓಡಿಸಿ, ಅಂದರೆ ತೋಟ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಿರೋದ್ರಿಂದ ಸ್ವಲ್ಪ ಗುಂಡಿ ಥರ ಕಾಣಿಸ್ತಾ ಇದೆ. ಮತ್ತು ಹೀಗೆ ನಾನು ನೋಡುವಾಗ ನನಗೆ ಬಸವನ ಹುಳ ಕಾಣಿಸ್ತು. ಮಿಸ್ ಆಗಿದ್ರೆ ನಾನು ಅದ್ರ ಮೇಲೆ ಕಾಲಿಟ್ಬಿಟ್ಟಿರ್ತಿದ್ದೆ. ಹೇಗೋ ಜಸ್ಟ್ ಸೆಕೆಂಡ್ಸಲ್ಲಿ ನೋಡಿದೆ, ಹಾಗಾಗಿ ಕಾಲಿಡಲಿಲ್ಲ. ನೋಡಿ ಎಷ್ಟು ನಿಧಾನವಾಗಿ ಹೋಗ್ತಾ ಇದೆ. ಇವಾಗೆಲ್ಲ ಫೇಮಸ್ ಅಲ್ಲ, ಸ್ನೈಲ್ ಮ್ಯೂಸಿನ್ ಅಂತ ಏನೋ ಹೇಳ್ತಾರಲ್ಲ, ಆ ಥರ. ಈಗ ನಾನು ಸ್ವಲ್ಪ ಇದು ಡಿಫಿಕಲ್ಟ್ ಹತ್ತೋದಕ್ಕೆ ಹತ್ತಿ ಹೋಗ್ತಾ ಇದ್ದೀನಿ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇದೆಯಾ ನವಿಲು ಕೂಗ್ತಾ ಇರೋದು? ನವಿಲು ಅಲ್ಲೇ ಇತ್ತು, ನಾನು ನೋಡಿದೆ. ನಿಮಗೂ ತೋರಿಸ್ತೀನಿ ನೋಡಿ. ನನ್ನನ್ನು ನೋಡಿದ ತಕ್ಷಣವೇ ಓಡೋಗೋದಕ್ಕೆ ಟ್ರೈ ಮಾಡ್ತಾ ಇದೆ. ಹೇಗಿದೆ ನೋಡಿ ನೇಚರ್. ಅಲ್ಲಿ ಯಾರೋ ಒಂದು ಮನೆ ಇದೆ. ನಾವು ಚಿಕ್ಕವರಿರುವಾಗ ತುಂಬ ಸಲ ಬರ್ತಾ ಇದ್ವಿ ಇಲ್ಲಿಗೆ. ನನಗೆ ಬೇಜಾರಾಗಿದೆ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗ್ತಿದ್ದ ಪ್ಲೇಸೇ ಇದು. ಬಟ್ ಈಗ ತುಂಬ ರೇರಾಗಿ ಬರ್ತೀನಿ ನಾನು. ತುಂಬ ವರ್ಷ ಆದಮೇಲೆ ಬಂದಿದ್ದೀನಿ ನಾನು ಇರಬೇಕಂದ್ರೆ ಇಲ್ಲಿಗೆ. ಸುತ್ತಮುತ್ತ ಏನು ಸೌಂಡ್ ಕೇಳಿಸುತ್ತಲ್ಲ, ಸಕ್ಕತ್ತಾಗಿರುತ್ತೆ. ಹಕ್ಕಿಗಳ ಸೌಂಡು. ದೂರದಲ್ಲಿ ಒಂದು ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಅದು ನವಿಲು ಕೂಗ್ತಾ ಇರೋದು. ತುಂಬ ಇಷ್ಟ ಆಗುತ್ತೆ. ಈ ಥರ ಕಾಣಿಸ್ತಿದೆ ಈಗ. ಮುಂಚೆ ಈ ಥರ ಇರಲಿಲ್ಲ. ಇದು ಫುಲ್ಲು ಕಲ್ಲಿತ್ತು, ಕಪ್ಪು ಕಲ್ಲುಗಳಿರ್ತಿತ್ತು. ನಾವು ಅದನ್ನು ಕರೆ ಕಲ್ಲು ಅಂತ ಕರಿತಾ ಇದ್ವಿ. ಈಗ ಆ ಥರ ಇಲ್ಲ. ನಾನು ಕಾಲೇಜ್ಗೆ ಹೋಗುವಾಗ ನನಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾನು ಇಲ್ಲೇ ಬರ್ತಾಯಿದ್ದೆ. ಮತ್ತು ಈ ಕಡೆ ಸೈಡಿಗೆ ಒಂದು ಬೆಟ್ಟ ಇದೆ. ಇದೆಯಲ್ಲ, ಇದು ಮೇಲ್ಗಡೆ ಹತ್ಕೊಂಡು ಹೋಗ್ಬೋದು. ತುಂಬ ಸಲ ಹೋಗಿದ್ದೀನಿ ನಾನು, ಬಟ್ ಈಗ ಹೋಗೋಕ್ಕಾಗಲ್ಲ. ಸಖತ್ ಚೆನ್ನಾಗಿದೆ ಮಾತ್ರ ಇಲ್ಲಿ ಹೋಗೋದಕ್ಕೆ. ಇಲ್ಲಿ ಒಂದಷ್ಟು ಗುಹೆಗಳು ಎಲ್ಲ ಇದೆ, ಬಟ್ ಸದ್ಯಕ್ಕೆ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗಲಾರ ಬಂದಾಗ ತೋರಿಸ್ತೀನಿ. ಇದೆಲ್ಲ ಇರಲಿಲ್ಲ ಮುಂಚೆ. ಇಲ್ಲಿ ಇಷ್ಟೊಂದು ಗಿಡ ಇರಲಿಲ್ಲ. ಕೇಳಿಸ್ತಾ ಇದೆಯಾ? ಎಷ್ಟೊಂದು ಸೌಂಡ್ ಕೇಳಿಸ್ತಾ ಇದೆ. ಇದೆಲ್ಲ ನವಿಲು ಕೂಗ್ತಾ ಇರೋದು.
ಸಖತ್ ಖುಷಿ ಆಗುತ್ತೆ ಅದಕ್ಕೆ ಬರೋದಕ್ಕೆ. ಇದು ನೀಲಗಿರಿ ಗಿಡದ್ದು ಚಿಗುರು. ಮರ ಕಡ್ದಿರೋದ್ರಿಂದ ಮರದ ಬಡ್ಡೆಯಿಂದ ಮತ್ತೆ ಚಿಗುರಾಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ನೋಡಿ ಮತ್ತೆ ಬಂತು ನವಿಲು, ಅದಕ್ಕೆ ಮತ್ತೆ ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲೇ ತುಂಬೆ ಗಿಡ ಕಾಣಿಸ್ತು, ತುಂಬ ಹೂ ಬಿಟ್ಟಿತ್ತು. ಇದನ್ನು ನಾವು ಲಿಂಗ ಪೂಜೆಗೆ ಯೂಸ್ ಮಾಡ್ತೀವಿ ಶಿವರಾತ್ರಿ ಹಬ್ಬದಲ್ಲಿ. ನವಿಲು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾನೆ ಇರಲಿಲ್ಲ. ಮೇ ಬಿ ನನಗನ್ಸಿದ್ದು ಅದ್ರ ಪ್ಯಾಕಿಂದ ಡಿವೈಡ್ ಆಗಿಬಿಟ್ಟು ಅದು ಮಿಸ್ ಆಗಿಬಿಟ್ಟಿದೆ ಅಂತ ಹೇಳಿ. ತುಂಬ ಕೂಗಾಡ್ತಾನೆ ಇದ್ವು, ಬಟ್ ಇದಕ್ಕೆ ದಾರಿ ಗೊತ್ತಾಗ್ತಾ ಇರಲಿಲ್ಲ ಅನಿಸುತ್ತೆ. ನಾನು ನೋಡೋಣ ನವಿಲ್ಗರಿ ಏನಾದರೂ ಸಿಗುತ್ತಾ ಅಂತ ಹೇಳಿ ಅದ್ರ ಹಿಂದೆನೇ ಓಡಾಡ್ತಾ ಇದ್ದೆ. ಎಷ್ಟು ಆಟ ಆಡಿಸ್ತು ಅಂತಂದರೆ, ನಾನು ಯಾವ ಕಡೆ ಹೋಗ್ತೀನೋ ಅದ್ರ ಆಪೋಸಿಟ್ ಸೈಡಲ್ಲೇ ಹೋಗ್ತಾ ಇತ್ತು. ಈ ಚಿಕ್ಕ ಮಕ್ಕಳು ಆಡಿಸ್ತಾರಲ್ಲ, ಆ ಕಡೆ ಹೋದರೆ ಈ ಕಡೆ ಬರೋದು, ಈ ಕಡೆ ಹೋದರೆ ಆ ಕಡೆ ಬರೋದು, ಆ ಥರ ಆಟ ಆಡಿಸ್ತು ನನಗೆ ನವಿಲು ಈ ಸಲ. ನಾನು ಆಗೋಷ್ಟು ನೋಡಿ ಕೊನೆಗೆ ನಾನೇ ಸೋತು ವಾಪಸ್ ಬರೋ ಥರ ಆಯಿತು. ತುಂಬ ಸುಸ್ತಾಗೋಯ್ತು ಇದ್ರ ಹಿಂದೆ ಓಡಾಡಿ. ಬಟ್ ಅದು ಅದ್ರ ಪ್ಯಾಕ್ ಸೇರ್ಕೊಂತ ಏನೋ ಗೊತ್ತಾಗಲಿಲ್ಲ. ನಾನು ಅಲ್ಲಿವರೆಗೂ ಇರಲಿಲ್ಲ, ವಾಪಸ್ ಬಂದುಬಿಟ್ಟೆ. ನಾನು ಇದ್ರೇ ಬೇಬಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೆ ಅಂತ ಹೇಳಿ. ಈಗ ವಾಪಸ್ ಹೋಗ್ತಾ ಇದ್ದೀನಿ. ಮತ್ತೆ ಇಲ್ಲೇ ಇದೆ ಮನೆ, ಜಾಸ್ತಿ ದೂರ ಏನಿಲ್ಲ. ನಾನು ನವಿಲನ್ನ ಚೇಸ್ ಮಾಡ್ಕೊಂಡು ಹೋಗಿದ್ದೆ, ಸುಸ್ತಾಗೋಯ್ತು. ಏನು ಬೇರೆ ಹೊಟ್ಟೆಗೆ ತಿಂದು ಬಂದಿರಲಿಲ್ಲ ನಾನು, ಹಾಗಾಗಿ. ನೋಡಿ ಎಳ್ಳಿ ಗಿಡ, ಎಳ್ಳಿಕಾಯ್ದು ಉಪ್ಪಿನಕಾಯಿ ಹಾಕ್ತಾರಲ್ಲ ಅದ್ರದ್ದು. ಇದು ಜೋಳ, ಮುಸ್ಕಿನ ಜೋಳ, ಸಣ್ಣದೊಂದು. ಚಿಟ್ಟೆ ಎಷ್ಟೊಂದು ಚಿಟ್ಟೆಗಳಿವೆ. ಇಲ್ಲಿ ಹಸು ನೀರು ಕುಡಿಯೋದಕ್ಕೆ ಅಂತ ಹೇಳಿ ಒಂದು ಏನಿದು ತೊಟ್ಟಿಲಿ ನೀರು ಬಿಟ್ಟಿದ್ದಾರೆ. ಇದು ನಮ್ಮ ದೊಡ್ಡಪ್ಪಜ್ಜಿಯವ್ರದ್ದು. ಹಸಿರು ಮೆಣಸಿನಕಾಯಿ. ಗಿಳಿ ಬಂದು ಹಾಳು ಮಾಡುತ್ತೆ ಅಂತೇಳಿ ನಮ್ಮಮ್ಮ ಈ ಥರ ಕಟ್ಟಿದ್ದಾರೆ. ಇಲ್ಲಿ ಬಂದರೆ ಇದು ಗುಡಿಸ್ಲು ಅಂತ ಹೇಳ್ತಾರೆ. ಹಸುಗಳನ್ನ ಕಟ್ಟೋದಕ್ಕೆ ಅಂತ ಹೇಳಿ ಮಾಡ್ತಾರೆ. ಇಲ್ಲಿ ಹಸುಗಳಿದೆ. ಇದು ನಮ್ಮ ದೊಡ್ಡಪ್ಪಜ್ಜಿಯವ್ರದ್ದು, ಅಲ್ಲಿರೋದು ನಮ್ಮದು, ಅದು 3 ನಮ್ಮದು, ಇದೆರಡು ದೊಡ್ಡಪ್ಪಜ್ಜಿಯವ್ರದ್ದು. ದೊಡ್ಡಪ್ಪಜ್ಜಿಯವ್ರ ಹಸು ಕರು ಹಾಕಿತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ. ನನಗೆ ಪುಟ್ಟು ಕರು ನೋಡಿದ್ರೆ ಮುದ್ದು ಮಾಡಬೇಕು ಅನಿಸುತ್ತೆ. ಈಗ ನೋಡಿ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿರೋದಕ್ಕೆ ನನ್ನ ಪ್ಯಾಂಟ್ ತುಂಬ ಮುಳ್ಳು ಚುಚ್ಕೊಂಡಿತ್ತು. ಅದನ್ನೆಲ್ಲ ಬಿಡಿಸ್ಕೊಂಡು ಅಷ್ಟರೊಳಗಡೆ ಅಮ್ಮ ತಿಂಡಿ ಮಾಡಿದರು. ಇವತ್ತು ಇಡ್ಲಿ ಮಾಡಿದರು. ಸೊ ಬಂದ ತಕ್ಷಣವೇ ಇಡ್ಲಿ ತಿಂದೆ. ಸಖತ್ತು ಹೊಟ್ಟೆ ಹಸಿತಾ ಇತ್ತು. ಅಲ್ಲೆಲ್ಲ ಓಡಾಡ್ಕೊಂಡು ಬರಲಾಗಿ ತಿಂಡಿ ತಿಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಬಿಸಿಲು ಚೆನ್ನಾಗಿ ಬಂದಿತ್ತು ಇವತ್ತು. ನಾನು ನನ್ನ ರೂಮ್ ವಿಂಡೋಯಿಂದ ನೋಡಿದೆ. ಇದು ಬಾಳೆ ಗಿಡ, ರಸಬಾಳೆ ಅಂತ ಅಂತಾರೆ. ಸಖತ್ತು ಟೇಸ್ಟಿಯಾಗಿರುತ್ತೆ ಹಣ್ಣು ರಸಬಾಳೆದು. ನಮ್ಮನೆಯಲ್ಲಿ ಅದನ್ನೇ ಬೆಳ್ತಿರೋದು. ಈಗ ನನ್ನ ಹಸ್ಬೆಂಡು ಕೇರಮ್ ಆಡೋಣ ಅಂತ ಹೇಳಿದ್ರು, ಅದರಿಂದ ಕೇರಮ್ ಆಟ ಆಡ್ತಾ ಇದ್ದೀವಿ.
ಯಾವ ಪಾನ್ ನಿಂದು ಬ್ಲ್ಯಾಕ್ ಹಾ ಬ್ಲ್ಯಾಕ್ ಬ್ಲ್ಯಾಕ್ ಕೇಳಿದ್ರು. ಈ ಗೇಮಲ್ಲಿ ನಾನೇ ವಿನ್ ಆಗಿದ್ದು. ಫುಲ್ ಖುಷಿ ಆಗ್ಬಿಡ್ತು ನನಗೆ. ಬನ್ನಿ ಈಗ ನಮ್ಮಮ್ಮ ಯಾವ್ಯಾವ ಥರ ಹೂವಿನ ಗಿಡ ಹಾಕಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ಇದ್ರ ಹೆಸರು ಸೀಮೆ ಹುಚ್ಚಳ್ಳು ಹೂವು ಅಂತ ಅಂತಾರೆ. ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಬೇರೆ ಏನು ಕರೀತಾರೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮನಿಗೆ ಗಿಡ ಅಂದರೆ ತುಂಬಾ ಇಷ್ಟ. ತುಂಬ ವೆರೈಟಿ ಆಫ್ ಗಿಡನ ಹಾಕಿದ್ದಾರೆ. ಇದು ನೋಡಿ ಯೆಲ್ಲೋ ಕಲರ್ ದಾಸವಾಳ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ ಅಲ್ಲ ನೋಡೋದಕ್ಕೆ. ನಮ್ಮನೆಗೆ ಯಾರೇ ಬರಲಿ ಎಲ್ಲರೂ ಕಡ್ಡಿ ತೊಗೊಂಡು ಹೋಗ್ತಾರೆ ನಮ್ಮಮ್ಮ ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳಿ. ಇದು ನೋಡಿ ಡಬಲ್ ಕಲರ್ ಇದೆ, ಮಧ್ಯದಲ್ಲಿ ರೆಡ್ ಇದೆ, ಔಟ್ಲೈನ್ ಆರೆಂಜ್ ಇದೆ. ಚೆನ್ನಾಗಿದೆ ಅಲ್ಲ ಇದು ಒಂಥರ. ಇದು ಚಿಂತಾಮಣಿ ಚೆಂಡು ಹೂವು ಅಂತ ಕರೀತಾರೆ. ನಾರ್ಮಲ್ ಚೆಂಡು ಹೂವಿಗಿಂತ ಸ್ವಲ್ಪ ಚಿಕ್ಕದಿರುತ್ತೆ ಮತ್ತು ಯಾವಾಗಲೂ ಹೂ ಬಿಡುತ್ತೆ. ಇದು ನೋಡಿ ರೋಸು, ಎಷ್ಟೊಂದು ಹೆಸರಿದೆ ಅಲ್ಲ. ಅಲ್ಲಿ ಹೋಗ್ತಾ ಇರೋದು ನಮ್ಮ ಅಪ್ಪಾಜಿ. ಇದು ನೋಡಿ ಇನ್ನು ಮೊಗ್ಗಿತ್ತು, ಚೆನ್ನಾಗಿದೆ. ಇದು ನೋಡಿ ಹೆಸರು ಸ್ವಲ್ಪ ಕಡಿಮೆ ಇರೋ ಹೂವು ಇದು, ಬಟ್ ಆಲ್ರೆಡಿ ಇದಾಗ್ಬಿಟ್ಟಿದೆ. ಏನು ಹರಳಿ ತುಂಬ ದಿನ ಆಗಿಬಿಟ್ಟಿದೆ ಅನಿಸುತ್ತೆ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಇದನ್ನು ನಾನು ಪಿ ಪಿ ಹೂವು ಅಂತ ಕರಿತೀನಿ, ಯಾಕಂದರೆ ಇದು ಪಿ ಪಿ ಥರದ ಶೇಪಲ್ಲಿದೆ ಅಂತ. ಇದು ನೋಡಿ ಲೈಟ್ ಪಿಂಕು, ಇದು ರೆಡ್ ಕಲರ್ ಪಿ ಪಿ ಹೂವು ತುಂಬ ಇದೆ. ಇದು ಕಾಸಿ ಕಣಗಲು ಹೂವು ಅಂತ. ಇದರಲ್ಲಿ ತುಂಬ ಕಲರ್ಸ್ ಇದೆ ಆ್ಯಕ್ಚುಲಿ. ನಮ್ಮಮ್ಮ ತುಂಬ ಕಲರ್ಸ್ ಹಾಕಿದ್ದಾರೆ, ಒಂದು 3-4 ಕಲರು, ಬಟ್ ಹೂ ಬಿಟ್ಟಿರಲಿಲ್ಲ. ಇದು ಒಂದೇ ಕಲರ್ ಹೂ ಬಿಟ್ಟಿದ್ದು. ಇದ್ರ ಹೆಸರು ನಂಜು ಬಟ್ಟಳು ಅಂತ. ಡೈಲಿ ಪೂಜೆಗೆ ಇದನ್ನೇ ಯೂಸ್ ಮಾಡೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ದೆ ಈ ಹೂವು ಹೆಸರು ಯಾರಿಗಾದರೂ ಗೊತ್ತಾ ಅಂತ ಹೇಳ್ಬಿಟ್ಟು. ಇದ್ರ ಹೆಸರು ನೀರು ಬಾಳೆ ಗಿಡ ಅಂತ ಹೇಳಿ, ಶೋ ಗಿಡ ಅಷ್ಟೇ. ಇಲ್ಲಿ ನೋಡಿ ನನ್ನ ತಮ್ಮ ನಮ್ಮೆಲ್ಲಾರ್ದು ಹಳೆ ವಾಚ್ಗಳನ್ನ ತಂದು ಕೊಟ್ಟ. ಮೊದಲನೇದು ನಮ್ಮ ಅಪ್ಪಾಜಿದು, ಎರಡನೇದು ಅಮ್ಮಂದು, ಮೂರನೇದು ಅವಂದು, ನಾಲ್ಕನೇದು ನಂದು. ಫ್ಲವರ್ದು ನೋಡಿದ್ರೆ ಹಿಂಗಿದೆ ನನ್ನ ವಾಚ್ ಅಂತ. ಬಟ್ ಪ್ರೆಸೆಂಟ್ಲಿ ನೋಡಿ ನಮ್ಮ ವಾಚ್ಗಳು ಹೇಗಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಗಿದ್ದೀವಿ ಅಂತ ಹೇಳಿ ತೋರಿಸ್ತಾ ಇದ್ದ. ಓಕೆ ಗಾಯ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಬಾಯ್. ಮೀಟ್ ಯು ವಿತ್ ಅನದರ್ ವಿಡಿಯೋ.